ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ವಿನಾಯಕ ತೊಡರ್ನಾಳ್. ಕೋವಿಡ್-19 ನಲ್ಲಿ ನಡೆದಂತಹ ಹಗರಣದ ಕುರಿತು ಚಿತ್ರದುರ್ಗ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಅವರು ಒಂದು ಸ್ಫೋಟಕ ಮಾಹಿತಿಯನ್ನ ಜಿಲ್ಲಾ ಪಂಚಾಯತ್ ನಲ್ಲಿ ನಡೆದಂತಹ ಕೆಡಿಪಿ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದೇನಂತ ಹೇಳಿದ್ರೆ, ಏನು ಕೋವಿಡ್ ಸಂದರ್ಭದಲ್ಲಿ ನಡೆದಂತ ಅನೇಕ ಪರಿಕರಗಳನ್ನ ಆರೋಗ್ಯ ಇಲಾಖೆ ಏನ್ ಖರೀದಿ ಮಾಡಿತ್ತು, ಮೆಡಿಸಿನ್ ಏನ್ ಖರೀದಿ ಮಾಡಿತ್ತು, ಮತ್ತು ಆ ಕೋವಿಡ್ ಸಂದರ್ಭದಲ್ಲಿ ಹಣ ಬಿಡುಗಡೆ ಆದಂತಹ ಹಣ ಯಾವ್ಯಾವುದಕ್ಕೆ ವೆಚ್ಚ ಆಗಿತ್ತು ಅದನ್ನ ತನಿಖೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಳೆದ ಬಿಜೆಪಿ ಅವಧಿನಲ್ಲಿ ನಡೆದಂತ ಹಗರಣದ ಕುರಿತು ಕಾಂಗ್ರೆಸ್ ಕೂಡ ಆರೋಪವನ್ನ ಮಾಡಿತ್ತು. ಅದು ದೊಡ್ಡ ಇಡೀ ರಾಜ್ಯದ ತುಂಬೆಲ್ಲ ಒಂದು ಸದ್ದನ್ನ ಮಾಡಿತ್ತು. ಆ ಏನು ಕೋವಿಡ್-19 ಸಂದರ್ಭದಲ್ಲಿ ನಡೆದಿರತಕ್ಕಂತ ಹಗರಣಕ್ಕೆ ಸಂಬಂಧಪಟ್ಟಂತೆ ಅದು ತನಿಖಾ ತಂಡವನ್ನ ಕೂಡ ರಚನೆ ಮಾಡಿತ್ತು. ತನಿಖಾ ವರದಿಯನ್ನ ಇವತ್ತು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಅವರು ಸಭೆಗೆ ಗಮನಕ್ಕೆ ತಂದಿರ್ತಕ್ಕಂಥದ್ದು. ಅದರಲ್ಲಿ ಏನಂತ ಹೇಳಿದ್ರೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಳೆದ ಏನು ಕೋವಿಡ್ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಹಗರಣ ಏನಿದೆ ಅದರಲ್ಲಿ ಸುಮಾರು 38.46 ಕೋಟಿಯಷ್ಟು ಹಣ ದುರ್ಬಳಕೆ ಆಗಿರುವ ಕುರಿತು ವರದಿಯಲ್ಲಿ ಪ್ರಸ್ತಾಪ ಮಾಡಲಾಗಿದೆ. SDRF ಇದೆ ಸರ್, ಕೆಲಾಮಿಟಿ ರಿಲೀಫ್ ಫಂಡ್ ಇಂದ 30 ಕೋಟಿ ಸರ್ಕಾರಕ್ಕೆ ರಿಸೀವ್ ಆಗಿದೆ ಸರ್. ಆಮೇಲೆ 46 ಕೋಟಿ ಬಂದು ಬೇರೆ ಬೇರೆ DMF ಅಲ್ಲಿ ಖರ್ಚು ಮಾಡಿದೆ ಸರ್. 30 ಕೋಟಿ DMF SDRF, 46 ಕೋಟಿ ಬಂದು ನಮ್ಮ DMF ಅಮೌಂಟ್, ಪ್ಲಸ್ 30 ಕೋಟಿ ಬಂದು CSR ಅಮೌಂಟ್. ಇಷ್ಟು ದುಡ್ಡು ಖರ್ಚಾಗಿದೆ ಕೋವಿಡ್ ಸಂದರ್ಭದಲ್ಲಿ. ಇದು ಚುನಾವಣಾ ಆಯೋಗದ ವರದಿ ಸರ್ ಇದು. ಸೊ ಈ ರಿಪೋರ್ಟ್ ಅಲ್ಲಿ ಅವರ ಅಬ್ಸರ್ವೇಷನ್ ಪ್ರಕಾರ ನಮ್ಮ ಡಿಸ್ಟ್ರಿಕ್ಟ್ ಆಫೀಸ್ ಇಂದ ಖರ್ಚಾಗಿರೋದು, ಮತ್ತೆ ಎಲ್ಲ ತಾಲೂಕಾ ಕಚೇರಿಗಳಲ್ಲಿ, ಮತ್ತೆ DHO ಆಫೀಸ್, ಮತ್ತು ನ್ಯಾಷನಲ್ ಹೆಲ್ತ್ ಮಿಷನ್ NHM ಎಲ್ಲವೂ ಸೇರಿ 38.46 ಲಕ್ಷ ಇದು ಮಿಸ್ಅಪ್ರೇಷನ್ ಅಂದ್ರೆ ಇದಕ್ಕೆ ಸರಿಯಾದ ದಾಖಲೆಗಳಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಈಗಾಗಲೇ ಕಲೆ ಹಾಕುವಂತ ಪ್ರಕ್ರಿಯೆಯನ್ನ ಈಗ ಜಿಲ್ಲಾಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಅಂತ ಹೇಳಿದ್ರೆ, ಆಗಿನ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಜಿಲ್ಲಾಡಳಿತ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಆರೋಗ್ಯ ಇಲಾಖೆ ಆಗಿರ್ಬೋದು, ತಾಲೂಕು ಆಡಳಿತ ವ್ಯವಸ್ಥೆ ಆಗಿರ್ಬೋದು, ಆಸ್ಪತ್ರೆ ಆಡಳಿತ ವ್ಯವಸ್ಥೆ ಆಗಿರ್ಬೋದು, ಎಲ್ಲರೂ ಕೂಡ ಅಂದ್ರೆ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಏನಿತ್ತು ಅವತ್ತಿನ ಸಂದರ್ಭದಲ್ಲಿ ಯಾವ ರೀತಿಯ ಆ ಕೋವಿಡ್ ಸಂದರ್ಭದಲ್ಲಿ ಏನು ಮೆಡಿಸಿನ್ ಅನ್ನ ಖರೀದಿ ಮಾಡುವಂತದ್ದಾಗಿರ್ಬೋದು, ಬಿಲ್ ಅನ್ನ ಪೇ ಮಾಡುವಂತದ್ದಾಗಿರ್ಬೋದು, ಆ ವ್ಯವಹಾರದಲ್ಲಿ ಅವ್ಯವಹಾರನ ಮಾಡಿರುವಂತದ್ದು ಈಗ ವರದಿಯಿಂದ ಬಹಿರಂಗವಾಗಿರ್ತಕ್ಕಂಥದ್ದು. ಅದರ ತನಿಖಾ ವರದಿಯನ್ನ ಇದೀಗ ಪುನಃ ಅವರ ಸಮಿತಿ ಈಗ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಅಂತ ಹೇಳಿದ್ರೆ, ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಟ್ಟಂತೆ ಏನು ಕೋವಿಡ್ ಸಂದರ್ಭದಲ್ಲಿ SDRF, DMF ಮತ್ತು CSR ಫಂಡ್ ಅನ್ನ ಸುಮಾರು 106 ಕೋಟಿ ಫಂಡ್ ಅನ್ನ ಕೋವಿಡ್ಗೆ ಬಳಸಲಾಗಿತ್ತು, ಅನುದಾನವನ್ನ ನೀಡಲಾಗಿತ್ತು. ಅದರಲ್ಲಿ ಏನು ಎಲ್ಲ ಹಂತದಲ್ಲೂ ಕೂಡ ಅದನ್ನ ಹಣವನ್ನ ಬಳಕೆ ಮಾಡುವಂತ ಸಂದರ್ಭದಲ್ಲಿ ಮೆಡಿಸಿನ್ಗೆ ಕೊಡುವಂತದ್ದಾಗಿರ್ಬೋದು, PPE ಕಿಟ್ ಅನ್ನ ಖರೀದಿ ಮಾಡುವಂತದ್ದಾಗಿರ್ಬೋದು, ಮಾಸ್ಕ್ ಅನ್ನ ಖರೀದಿ ಮಾಡುವಂತದ್ದಾಗಿರ್ಬೋದು, ಇಂಜೆಕ್ಷನ್, ಟ್ಯಾಬ್ಲೆಟ್ ಎಲ್ಲವನ್ನೂ ಕೂಡ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಅದಕ್ಕೆ ಒಂದಕ್ಕಿಂತ ದುಪ್ಪಟ್ಟು ಹಣವನ್ನ ಕೊಟ್ಟು ಖರೀದಿ ಮಾಡಿರುವಂತದ್ದು ಈ ತನಿಖೆಯಲ್ಲಿ ಬಯಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಅಂತ ಹೇಳಿದ್ರೆ, ಈ ಖರೀದಿಗೆ ಸಂಬಂಧಪಟ್ಟಂತೆ ಯಾವ್ಯಾವುದಕ್ಕೆ ಏನೇನು ದಾಖಲೆಗಳನ್ನ ಒದಗಿಸಬೇಕಾಗಿತ್ತು ಆ ದಾಖಲೆಗಳನ್ನ ಒದಗಿಸದೇ ಇರುವಂತದ್ದು, ಲಭ್ಯವಲ್ಲದೆ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಮೇಲ್ನೋಟಕ್ಕೆ 38.46 ಕೋಟಿಯಷ್ಟು ಹಣ ದುರ್ಬಳಕೆ ಆಗಿದೆ ಅನ್ನುವಂಥದ್ದನ್ನ ಈಗಾಗಲೇ ವರದಿಯಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ನಾವು ನಾಗಮೋಹನ್ ದಾಸ್ ಕಮಿಷನ್ ಮಾಡಿದ್ದೀವಿ, ಅದು ಜನರಲ್ ಈ ರೂಲ್ ಅಂತಾನೆ ಅದು. ಬಟ್ ನಾವು ಸ್ಪೆಸಿಫಿಕ್ ಚಾರ್ಜ್ ಮಾಡಬೇಕಂದ್ರೆ ಪ್ರೂವೇಬಲ್ ಚಾರ್ಜ್ ಇರಬೇಕು, ಅದಕ್ಕೆ ಎವಿಡೆನ್ಸ್. ಇದಕ್ಕೆ ಸಂಬಂಧಪಟ್ಟಂತೆ ಏನು ಜಿಲ್ಲಾಡಳಿತ ವ್ಯವಸ್ಥೆಯಲ್ಲಿ ಆಗಿನ ಸಂದರ್ಭದಲ್ಲಿ ಇದ್ದಂತಹ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಕೂಡ ಇದರಲ್ಲಿ ತಪ್ಪಿತಸ್ಥರಾಗಿ ಈಗ ಬಾಧ್ಯತೆಯನ್ನು ಹೊರಬೇಕಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.